ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಸ್ಯಾಟ್ಸ್ನಲ್ಲಿ ಸ್ಕೂಲ್ ಅಸೆಟ್ಸನ್ನು ಎಂಟ್ರಿ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ನೋಡೋಣ. ಅದಕ್ಕಾಗಿ ಮೊದಲು ನಾವು ಸ್ಯಾಟ್ಸ್ಗೆ ಲಾಗಿನ್ ಆಗಬೇಕಾಗುತ್ತೆ. ಸ್ಯಾಟ್ಸ್ಗೆ ಲಾಗಿನ್ ಆಗೋದಕ್ಕೆ ಯೂಸರ್ ಐ ಡಿ, ಪಾಸ್ವರ್ಡ್ ಮತ್ತು ನಂಬರ್ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಲಾಗಿನ್ ಅಂತ ಹೇಳಿ ಕ್ಲಿಕ್ ಮಾಡೋದ್ರ ಮೂಲಕ ಲಾಗಿನ್ ಆಗ್ತೀವಿ. ಸ್ಯಾಟ್ಸ್ಗೆ ಲಾಗಿನ್ ಆದ ನಂತರ ಎಡಭಾಗದಲ್ಲಿರ್ತಕ್ಕಂಥ ಸೈಡ್ ಮೆನುವಿನಲ್ಲಿ ನೀವು ಸ್ಕೂಲ್ ಅಸೆಟ್ ಆ್ಯಂಡ್ ಡೀಟೇಲ್ಸ್ ಅಂತ ಇದೆ, ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾವು ಅಸೆಟ್ಸನ್ನು ಎಂಟರ್ ಮಾಡ್ತಕ್ಕಂತಹ ಪೇಜ್ಗೆ ಬರ್ತೀವಿ. ಇದರಲ್ಲಿ ನಾವು ನೋಡ್ಬೋದು ಫಸ್ಟ್ ಒಂದು ಸ್ಕೂಲ್ ಅಸೆಟ್ಸ್ ಡೀಟೇಲ್ಸ್ ಇದೆ. ಸ್ಕೂಲ್ ಅಸೆಟ್ಸ್ ಡೀಟೇಲ್ಸಲ್ಲಿ ಮತ್ತೆ ಸಬ್ ಮೆನುಗಳಿದೆ. ಕ್ಲಾಸ್ ರೂಮ್ ಕನ್ಸ್ಟ್ರಕ್ಟೆಡ್ ಇದೆ, ಮೈನರ್ ರಿಪೇರ್ಸ್ ಇದೆ, ಮೇಜರ್ ರಿಪೇರ್ಸ್ ಇದೆ, ನಂತರ ಎರಡನೇದು ಟಾಯ್ಲೆಟ್ಸ್ ಕನ್ಸ್ಟ್ರಕ್ಟೆಡ್ ಇದೆ, ನಂತರ ಫರ್ನಿಚರ್ಸ್ ಪ್ರೊವೈಡೆಡ್ ಇದೆ. ಈ ಎಲ್ಲ ಮಾಹಿತಿಗಳನ್ನು ನಾವು ಎಂಟರ್ ಮಾಡಿ ನಂತರ ಸಬ್ಮಿಟ್ ಮಾಡಿ ಹಾಗೂ ಫೈನಲ್ ಸಬ್ಮಿಟನ್ನು ಮಾಡಬೇಕಾಗುತ್ತೆ. ಯಾವ ರೀತಿಯಾಗಿ ಒಂದು ಉದಾಹರಣೆ ನೋಡೋಣ. ಕ್ಲಾಸ್ ರೂಮ್ ಕನ್ಸ್ಟ್ರಕ್ಟೆಡಲ್ಲಿ ನ್ಯೂ ಕ್ಲಾಸ್ ರೂಮ್ಸ್ ಕನ್ಸ್ಟ್ರಕ್ಟೆಡ್ ಇದೆ. ಇದರಲ್ಲಿ ಇಯರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟಲ್ಲಿ ಇಯರನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಾವಿಲ್ಲಿ ಸ್ಕೀಮನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಯಾವ ಸ್ಕೀಮಿಂದ ಅಲ್ಲಿ ನಮಗೆ ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಟೆಡ್ ಆಗಿದೆ ಅಂಥೇಳಿ. ಅನಂತರ ನಂಬರ್ ಆಫ್ ಕ್ಲಾಸ್ ರೂಮ್ಸ್ ಕನ್ಸ್ಟ್ರಕ್ಟೆಡ್ ಏನಿದೆ ಅದನ್ನು ಎಂಟರ್ ಮಾಡಬೇಕಾಗುತ್ತೆ. ನಂತರ ಯೂನಿಟ್ ಕಾಸ್ಟ್ ಎಷ್ಟಿರುತ್ತೆ ಅದನ್ನು ಎಂಟರ್ ಮಾಡಬೇಕು. ಟೋಟಲ್ ಫೈನಾನ್ಸ್ ಅಲೋಕೇಟೆಡ್ ಎಷ್ಟಿದೆ ಎಂಟರ್ ಮಾಡಬೇಕು. ಟೋಟಲ್ ಫೈನಾನ್ಸ್ ರಿಸೀವ್ಡ್ ಎಷ್ಟು, ಅಕೌಂಟ್ಗೆ ಎಷ್ಟು ಬಂದಿತ್ತು ಅಂತಕ್ಕಂಥದ್ದು. ಟೋಟಲ್ ಫೈನಾನ್ಸ್ ಸ್ಪೆಂಟ್ ಏನಿದೆ ಅದನ್ನು ಅಲ್ಲಿ ಎಂಟರ್ ಮಾಡಿ ನಂತರ ನಾವಿಲ್ಲಿ ಆ್ಯಡ್ ಅಂತಕ್ಕಂಥ ಬಟನ್ ಇದೆ, ಅದನ್ನು ಆ್ಯಡ್ ಮಾಡಬೇಕಾಗತ್ತೆ. ಒಂದು ರೋ ಆ್ಯಡ್ ಆಗುತ್ತೆ. ಆ್ಯಡ್ ಆದ ನಂತರ ಅದೇ ಥರ ಇನ್ನೊಂದು ಬೇರೆ ಸ್ಕೀಮಲ್ಲಿ ಏನಾದರೂ ಇದ್ದರೆ ಮತ್ತೊಂದನ್ನು ಕೂಡ ನಾವು ಅದೇ ರೀತಿಯಾಗಿ ಎಂಟರ್ ಮಾಡಬೇಕಾಗುತ್ತೆ. ಅದೆಲ್ಲ ಆದ ನಂತರ ಅದನ್ನು ಸಬ್ಮಿಟ್ ಕೊಡಬೇಕು. ಆನಂತರ ಫೈನಲ್ ಸಬ್ಮಿಟನ್ನು ಕೊಡಬೇಕಾಗುತ್ತೆ. ಅದೇ ಥರ ಮೈನರ್ ರಿಪೇರ್ಸ್ ಅದು ಕೂಡ ಅದೇ ಥರ ಎಂಟರ್ ಮಾಡಬೇಕು. ಮೇಜರ್ ರಿಪೇರ್ಸ್ ಇದೆ, ಅದನ್ನು ಕೂಡ ವಿವರಗಳನ್ನು ಎಂಟರ್ ಮಾಡಬೇಕಾಗುತ್ತೆ. ನಂತರ ಟಾಯ್ಲೆಟ್ಸಲ್ಲಿ ನಾವು ಸ್ಕೀಮು ಜೊತೆಗೆ ಬಾಯ್ಸ್ ಗರ್ಲ್ಸ್ಗೆ CWSNಗೆ ಬೇರೆ ಬೇರೆ ಟಾಯ್ಲೆಟ್ಸ್ ಇದ್ದರೆ ಅದನ್ನು ಕೂಡ ನಾವು ಎಂಟರ್ ಮಾಡಬೇಕಾಗುತ್ತೆ. ಅದೇ ಥರ ಫರ್ನಿಚರ್ಸ್ ಪ್ರೊವೈಡೆಡ್ ಇದೆ. ಇದರಲ್ಲಿ ನಾವು ಫರ್ನಿಚರ್ಸ್ ಸೆಲೆಕ್ಟ್ ಮಾಡ್ಕೋಬೇಕು ಇಯರನ್ನು. ನಂತರ ಎನಿ ಗ್ರ್ಯಾಂಟ್ ರಿಲೀಸ್ ಆಗಿತ್ತಾ ಅಥವಾ ಕೆಲವೊಂದು ಸಲ ಫರ್ನಿಚರ್ಸ್ ನಮ್ಗೆ ಹಾಗೇ ಬಂದಿರುತ್ತೆ. ಆ ಗ್ರ್ಯಾಂಟ್ ರಿಲೀಸ್ ಆಗಿದ್ದರೆ ನಾವು ಎಸ್ ಅಂತ ತೊಗೋಬೇಕು. ಒಂದು ವೇಳೆ ಗ್ರ್ಯಾಂಟ್ ರಿಲೀಸ್ ಆಗಿಲ್ಲ ಡೈರೆಕ್ಟಾಗಿ ಫರ್ನಿಚರ್ಸ್ ಅಷ್ಟೇ ಬಂದಿತ್ತು ಅಂದರೆ ನೋ ತೊಗೋಬೇಕಾಗತ್ತೆ. ಸ್ಕೀಮನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ಥರ ಸೇಮು ಏನು ಟೋಟಲ್ ಅಲೋಕೇಟೆಡ್ ಅಮೌಂಟ್ ಎಷ್ಟಿದೆ ಎಲ್ಲವನ್ನು ಕೂಡ ಎಂಟರ್ ಮಾಡಿ ಆ್ಯಡ್ ಮಾಡಬೇಕಾಗತ್ತೆ. ಆ್ಯಡ್ ಮಾಡಿದ್ಮೇಲೆ ಫೈನಲ್ ಸಬ್ಮಿಟ್ ಮಾಡಬೇಕಾಗತ್ತೆ. ಜೊತೆಗೆ ಕೊನೆಯಲ್ಲಿ ಕ್ಲಾಸ್ ವೈಸ್ ಫರ್ನಿಚರ್ ಡೀಟೇಲ್ಸ್ ಇದೆ. ಇದನ್ನು ನಾವಿಲ್ಲಿ ಟೋಟಲ್ ಕ್ಲಾಸಸ್ ಎಷ್ಟಿದೆ, ಪ್ರತಿ ಕ್ಲಾಸಲ್ಲಿ ಮಕ್ಕಳು ಎಷ್ಟಿದ್ದಾರೆ, ಅವ್ರಿಗೆ ಅವೈಲೇಬಲ್ ಇರತಕ್ಕಂಥ ಫರ್ನಿಚರ್ಸ್ ಎಷ್ಟಿದೆ ಅನ್ನೋದನ್ನು ಎಂಟರ್ ಮಾಡಿ ಆನಂತರ ನಾವಿಲ್ಲಿ ಸಬ್ಮಿಟ್ ಕೊಡಬೇಕಾಗತ್ತೆ. ಆನಂತರ ಫೈನಲ್ ಸಬ್ಮಿಟನ್ನು ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಸ್ಕೂಲ್ ಅಸೆಟ್ಸನ್ನು ನಾವು ಸ್ಯಾಟ್ಸ್ನಲ್ಲಿ ಇಂದೀಕರಿಸ್ಬೋದಾಗಿರುತ್ತೆ. ಧನ್ಯವಾದಗಳು.